ಈ ವ್ಯವಸ್ಥೆಯಲ್ಲಿ ನಾನು ಇರಬಾರ್ದು, ನಾನು ಎಲ್ಲಾದ್ರೂ ಹೊರಗಬೇಕು. ಅದೇ ಕ್ಷಣಕ್ಕೆ ನನಗೆ ಕಾಮಿಡಿ ಕಿಲಾಡಿ ಅನ್ನುವಂಥ ವೇದಿಕೆ ತಕ್ಷಣ ಸಿಕ್ತು. ಸೂಪರ್ ಹಿಟ್ ಆಗುತ್ತೆ ಅಂತ ಗೊತ್ತಿದೆ, ತಗೊಂಡೆ ಫಸ್ಟ್ ತಗೊಂಡೆ ನಾನು. ಕಾಂತಾರ ಒಂದು ಜಗತ್ವಿಖ್ಯಾತಿ ಪಡೆದಂತ ಸಿನಿಮಾ. ಕಂಪ್ಲೀಟ್ ನೋಡಿ ಆಚೆ ಬಂದಂತ ಜನ ಕಾಂತಾರದ ಇನ್ನೊಂದು ಭಾಗ ಅಂತ ಹೇಳ್ತಾರೆ. ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಮ್ಮ KFI. ನಾನು ಆಂಕರ್ ರಂಗನಾಥ್ ಗೌಡ. ಇವತ್ತು ನಾವಿದ್ದೀವಿ ಅರೆ ಬನ್ನಿ ಮಂಗಳದಲ್ಲಿ. ಯಾಕೆ ಅಂತ ಕೇಳಿದ್ರೆ ದಸ್ಕತ್ ಚಿತ್ರ ಈಗ ಆಲ್ರೆಡಿ ನೀವು ನೋಡ್ತಿರೋ ಹಾಗೆ ಕೇಳ್ತಿರೋ ಹಾಗೆ ಎಲ್ಲ ಕಡೆನೂ ಕೂಡ ತುಂಬಾ ಸದ್ದು ಮಾಡ್ತಾ ಇದೆ. ತುಳುವಿನಲ್ಲಿ ರಿಲೀಸ್ ಆಗಿ 75 ದಿನಗಳ ಕಾಲ ಯಶಸ್ವಿ ಪ್ರದರ್ಶನವನ್ನು ಕಂಡಿದೆ. ಹಾಗೆಯೇ ಆ ಸಿನಿಮಾ ಕನ್ನಡದಲ್ಲಿ ರಿಲೀಸ್ ಆಗೋಕ್ಕೆ ರೆಡಿ ಆಗಿದೆ. ಇದೇ ಮೇ 9ನೇ ತಾರೀಕು ಕನ್ನಡದಲ್ಲಿ ರಿಲೀಸ್ ಆಗ್ತಾ ಇದೆ. ಆ ಚಿತ್ರದ ನಿರ್ಮಾಪಕರು ಮತ್ತು ನಿರ್ದೇಶಕರು ನಮ್ಮನ್ನ ಜಾಯ್ನ್ ಆಗ್ತಾರೆ. ಹಾಗಾದರೆ ಬನ್ನಿ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ, ಕೇಳ್ತಾ ಹೋಗೋಣ ದಸ್ಕತ್ ಸಿನಿಮಾದ ಬಗ್ಗೆ. ಇವತ್ತು ನಮ್ಮ ಜೊತೆಗೆ ದಸ್ಕತ್ ಸಿನಿಮಾದ ನಿರ್ದೇಶಕರು ಮತ್ತು ನಿರ್ಮಾಪಕರು ಇಬ್ಬರೂ ಕೂಡ ಇದ್ದಾರೆ. ಮೊದಲನೇದಾಗಿ ನಿರ್ದೇಶಕರನ್ನ ಪರಿಚಯ ಮಾಡಿಸ್ಕೊಡ್ತೀನಿ. ಇವರು ಕನಸನ್ನ ಮಾರಾಟಕ್ಕೆ ಇಟ್ಟವರು, ಕಿಲಾಡಿ ಅಂಕ ಕಿಲಾಡಿ, ಕಾಮಿಡಿ ಕಿಲಾಡಿ ಅನೀಶ್ ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಎಸ್. ಆ್ಯಂಡ್ ನಮ್ಮ ಜೊತೆಗೆ ನಿರ್ಮಾಪಕರು ಕೂಡ ಇದ್ದಾರೆ. ಅವರು ಜನನಾಯಕರು, ಜನಸೇವಕರು, ಹಾಗೆಯೇ ರಾಜಕೀಯದಲ್ಲಿ ಧಾರ್ಮಿಕವಾಗಿ ಅವರು ತೊಡಗಿಸ್ಕೊಂಡಿದ್ದಾರೆ. ಇವಾಗ ಮೂವಿಗೆ ಈ ಒಂದು ದಸ್ಕತ್ ಮೂವಿನ ನಮ್ಮ ಕನ್ನಡದಲ್ಲಿ ರಿಲೀಸ್ ಮಾಡ್ತೀನಿ ಅಂತ ಮುಂಬಂದಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಅವ್ರನ್ನೂ ಕೂಡ ವೆಲ್ಕಮ್ ಮಾಡೋಣ. ಜಗದೀಶ್ ಸರ್ಗೆ ಸ್ವಾಗತ ಸರ್. ನಮಸ್ಕಾರ. ನಮಸ್ಕಾರ. ಸೊ ಬೇಸಿಕಲಿ ಸರ್, ನಾವಿವಾಗ ಅರೆ ಬನ್ನಿ ಮಂಗಳದ ಮಾವಿನ ತೋಪಿನಲ್ಲಿದ್ದೀವಿ. ಸೊ ಬೇಸಿಕಲಿ ಒಳಗಡೆ ಈ ಒಂದು ಪ್ರಕೃತಿ ಮಡಿಲಿನಲ್ಲಿ ಇರ್ತೀವಿ ಅಂತ ಕೇಳಿದ್ರೆ ನಮಗೆ ಬಹಳ ಖುಷಿ ಆಗುತ್ತೆ. ಸೊ ಇಲ್ಲಿ ಒಂಥರ ಸಂದರ್ಶನ ಮಾಡಬೇಕು ಅಂದ್ರೆ ನಿಮಗೆ ಈ ಒಂದು ಜಾಗ ಎಷ್ಟು ಕನೆಕ್ಟೆಡ್ ಆಗಿದೆ ಸರ್? ಅರೆ ಬನ್ನಿ ಮಂಗಲ ನಾನು ಹುಟ್ಟೂರಿದು, ನನಗೆ ಜೀವ ಕೊಟ್ಟಿದ್ದು, ಆಮೇಲೆ ನನಗೆ ಒಂದು ಭವಿಷ್ಯ ಕೊಟ್ಟಿದ್ದು ಅಂತ ಊರು. ನನ್ನ ಜೀವಾಳ ಅಂತ ಹೇಳ್ತೀನಿ. ಓಕೆ, ನಿಮ್ಮ ಒಂದು ಅಸ್ತಿತ್ವ. ಎಸ್. ಸೊ ತುಳುವಿನಲ್ಲಿ ದಸ್ಕತ್ ಮೂವಿ ಬಹಳಷ್ಟು ಸಕ್ಸಸ್ ಅನ್ನ ಕಂಡಿದೆ ಅಂಡ್ ಒಳ್ಳೆ ಪ್ರಶಂಸೆನ ಕಂಡುಕೊಂಡಿದೆ. ಇವಾಗ ಕನ್ನಡದಲ್ಲಿ ರಿಲೀಸ್ ಮಾಡಬೇಕು ಅಂತ ಯಾಕೆ ಅನ್ಕೊಂಡಿದ್ದು ಅನ್ನೋದನ್ನ ನೀವು ಫಸ್ಟ್ ಹೇಳಿ. ಹೌದು, ನಮ್ದು ಇದು ದೊಡ್ಡ ಕನಸಾಗಿತ್ತು ದಸ್ಕತ್. ಓಕೆ, ದಸ್ಕತ್ ಅನ್ನು ನಾವು ತುಳುವಲ್ಲೇ ಮಾಡ್ಬೇಕು ಅಂತ ಡಿಸೈಡ್ ಮಾಡಿ ಎಲ್ಲರೂ ಸೇರಿ ನಮ್ದು ಒಂದು 8 ಜನರ ತಂಡ, ಸ್ಮಿತೇಶ್, ನಾನು ಮತ್ತೆ ಇನ್ನೊಂದು 7-8 ಜನ ಎಲ್ಲ ಸೇರಿ ನಾವು ದಸ್ಕತ್ ಅನ್ನುವಂಥ ಒಂದು ಸಿನಿಮಾವನ್ನು ಕಟ್ಕೊಂಡ್ವಿ. ಸೊ ಸಿನಿಮಾ ಔಟ್ಪುಟ್ ಬಂದ ಮೇಲೆ ನಮ್ಗೆ ಅನಿಸಿದ್ದೇನಂತಂದರೆ ಇದು ಬರೀ ಇಲ್ಲಿಗೆ ಸೀಮಿತ ಆಗಬಾರ್ದು, ಎಲ್ಲ ಭಾಷೆಗಳಲ್ಲೂ ಹೇಗೆ ಕಾಣಿಸ್ಬೋದು ಅಂತ ಸುಮ್ಮನೆ ಟ್ರೈಲರ್ಗಳನ್ನೆಲ್ಲ ನಾವು ಜೋಡಿಸಿದ್ವಿ. ತುಳುವಲ್ಲಿ ಮಾಡಿದ್ವಿ. ಆಮೇಲೆ ಸುಮ್ಮನೆ ಫ್ರೆಂಡ್ಸ್ ಹತ್ರ ತಮಿಳು ಗೊತ್ತಿರೋರ ಹತ್ರ ತಮಿಳಲ್ಲಿ ಹೇಳ್ಸಿದ್ವಿ ಸರ್, ರೆಕಾರ್ಡ್ ಮಾಡಿಸಿದ್ವಿ. ಆಮೇಲೆ ಕನ್ನಡದಲ್ಲೂ ರೆಕಾರ್ಡ್ ಮಾಡಿದ್ವಿ. ಎಲ್ಲವನ್ನ ರೆಕಾರ್ಡ್ ಮಾಡಿ ಟ್ರೈಲರ್ಗೆ ಮಾತ್ರ ಅಪ್ಲೈ ಮಾಡ್ತಾ ಹೋದ್ವಿ. ಎಲ್ಲದಕ್ಕೂ ಆಪ್ಟ್ ಆಗ್ತಾ ಹೋಯ್ತು. ಅಂದ್ರೆ ಎಲ್ಲೂ ಕೂಡ ತಮಿಳದ್ದೆ ಅಂತ ಅನ್ಸುತ್ತೆ, ತೆಲುಗು ಆದ್ರೆ ತೆಲುಗುದ್ದೆ ಅನ್ಸುತ್ತೆ, ಮಲಯಾಳಂ ಮತ್ತೆ ತಮಿಳೆಲ್ಲ ಮಾಡಿದ್ವಿ ಟ್ರೈಲರ್. ನಾವು ಬಿಟ್ಟಿರ್ಲಿಲ್ಲ, ಸುಮ್ನೆ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ವಿ. ನಮಗೆ ಮುಂದೆ ಆಗುತ್ತೆ, ಜಗದೀಶ್ ಸರ್ ನಮ್ಗೆ ಕನೆಕ್ಟ್ ಆಗ್ತಾರೆ, ಸಿನಿಮಾ ದಸ್ಕತ್ ಕನ್ನಡದಲ್ಲೂ ಬರುತ್ತೆ ಅಂತ ಕನಸು ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಬಟ್ ನಮಗೊಂದು ಆಸೆ ಇತ್ತು ದಸ್ಕತ್ ಕನ್ನಡದಲ್ಲೂ ಬರಬೇಕು ಅಂತ. ಬಿಕಾಸ್ ನಾನು ಕೂಡ ಜಿ ಕನ್ನಡ ಎನ್ನುವಂತ ಒಂದು ಮಹಾವೇದಿಕೆಯಿಂದ ಬಂದವನು. ಸೊ ಅಲ್ಲಿ ನನಗೆ ದೊಡ್ಡ ಆಪರ್ಚುನಿಟಿ ಸಿಕ್ಕಿದೆ, ಬೇರೆ ಬೇರೆ ಕ್ಯಾರೆಕ್ಟರ್ಗಳು ಸಿಕ್ಕಿದಾವೆ. ಸೊ ಅಲ್ಲಿ ನನಗೆ ಸಿಕ್ಕಂತಹ ಪ್ರಶಂಸೆ, ಅಲ್ಲಿ ಸಿಕ್ಕಂತ ಅನುಭವ ಏನಿದೆ, ಇವತ್ತು ನಾನು ಒಂದಷ್ಟು ಕಂಟೆಂಟ್ಗಳನ್ನ, ಸಿನಿಮಾಗಳನ್ನ, ವೆಬ್ ಸೀರೀಸ್ಗಳನ್ನ ಮಾಡೋದಕ್ಕೆ ತುಂಬಾ ದೊಡ್ಡ ಪ್ಲಸ್ ಆಯ್ತು ನನಗೆ ಆ ಒಂದು ವೇದಿಕೆ. ನಾನು ಆಕ್ಚುಲಿ ಬೇಸಿಕಲಿ ಟೀಚಿಂಗ್ ವರ್ಕ್ ಅಲ್ಲಿ ಇದ್ದವನು, ಟೀಚಿಂಗ್ ಮಾಡ್ತಿದ್ದವನು. ನನಗೆ ಗೊತ್ತಿಲ್ಲದೆ ಇನ್ನೊಂದು ಕ್ಷೇತ್ರಕ್ಕೆ ನಾನು ಜಂಪ್ ಆದೆ. ಅಲ್ಲಿಂದ ನನ್ನ ಜರ್ನಿ ಶುರು ಆಯ್ತು. ಇವತ್ತು ದಸ್ಕತ್ ಎನ್ನುವಂತ ಒಂದು ಸಿನಿಮಾ ನನ್ನ ಬದುಕಿಗೆ ಒಂದು ದೊಡ್ಡ ತಿರುವನ್ನು ಕೊಟ್ಟಿದೆ, ನಮ್ಮ ಇಡೀ ತಂಡದ ಬದುಕಿಗೆ ತಿರುವನ್ನು ಕೊಟ್ಟಿದೆ. ತುಳುವಲ್ಲಿ 70 ದಿನ ಕ್ರಾಸ್ ಆಗಿ ಸಕ್ಸಸ್ ಆಯ್ತು. ಅದಾದ ನಂತರ ಜಗದೀಶ್ ಅರೆ ಬನ್ನಿ ಮಂಗಲ. ಯಾಕೆ ನಾನು ಆ ಹೆಸರನ್ನ ಒಟ್ಟಿಗೆ ಹೇಳ್ತೀನಿ ಅಂದ್ರೆ ಆ ಊರಿನ ಹೆಸರು ಕೂಡ ಒಂದ್ ಸ್ವಲ್ಪ ಪವರ್ಫುಲ್ ಇದೆ. ಅವ್ರ ಹೆಸರು ಜೊತೆ ಆ ಊರನ್ನ ಕನೆಕ್ಟ್ ಮಾಡ್ಕೊಂಡಿದ್ದಾರೆ. ಎಷ್ಟು ಕನೆಕ್ಟ್ ಆಗಿದ್ದಾರೆ ಅಂದ್ರೆ ಅವ್ರು ಹೇಳಿದ್ರಲ್ಲ ನನ್ನ ಜೀವಾಳ ಅಂತ. ಸೊ ಅವರು ಅಷ್ಟು ಈ ಊರಿಗೆ ಕನೆಕ್ಟೆಡ್ ಆಗಿದ್ದಾರೆ. ನಾವು ಇಲ್ಲಿ ಬಂದು ನೋಡಿದಾಗ ಪ್ರತಿ ಸಲ ನಾವು ಎಷ್ಟು ಮಾತಾಡಿದಾಗ್ಲೂ ಒಂದು 5-6 ಮಾತಾದ್ರೂ ಊರಿನ ಬಗ್ಗೆನೇ ಮಾತಾಡ್ತಾರೆ, ಊರಿನ ಜನರ ಬಗ್ಗೆನೇ ಮಾತಾಡ್ತಾರೆ, ಅಷ್ಟು ಪ್ರೀತಿಸ್ತಾರೆ. ಸೊ ಅಂತಹ ಒಬ್ಬ ವ್ಯಕ್ತಿ ನಮ್ಗೆ ಪ್ರೊಡ್ಯೂಸರ್ ಆಗಿ ಸಿಕ್ಕಿದ್ದಾರೆ. ದಸ್ಕತ್ ಅನ್ನ ಕನ್ನಡದಲ್ಲಿ ಪಸರಿಸಬೇಕು ಅನ್ನೋ ಒಂದು ದೊಡ್ಡ ಆಸೆ ಅವ್ರದ್ದು ಕೂಡ. ಸೊ ಇವತ್ತು ನಾವು ದಸ್ಕತ್ ಅನ್ನ ಮೇ 9ಕ್ಕೆ ರಿಲೀಸ್ ಮಾಡಕ್ ಮುಂದುವರಿತಾ ಇದೀವಿ. ಹೋಗೋಣ, ಜನ ಗೆಲ್ಲಿಸ್ತಾರ ಅನ್ನೋ ನಂಬಿಕೆ ಇದೆ. ಎಸ್ ಸರ್, ದಸ್ಕತ್ ಅನ್ನೋ ಒಂದು ಮೂವಿ ಇವಾಗ ತುಳುವಿನಲ್ಲಿ ಹಿಟ್ ಆಗಿದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನೀವು ಈ ಒಂದು ಪ್ರೊಡಕ್ಷನ್ ಜವಾಬ್ದಾರಿನ ತಗೊಂಡ್ರ ಅಥವಾ ಹೇಗೆ ಅಂತ? ಇಲ್ಲ ಸರ್, ದಸ್ಕತ್ ಸೂಪರ್ ಹಿಟ್ ಆಗುತ್ತೆ ಅಂತ ಗೊತ್ತಿದೆ, ತಗೊಂಡೆ ಫಸ್ಟ್ ತಗೊಂಡೆ ನಾನು. ಆಕ್ಚುಲಿ ನಾವು 70 ದಿವಸ ಕಾದಿಲ್ಲ. ಸಿನಿಮಾ ಟ್ರೈಲರ್ ನೋಡಿನ ನಾನು ಇವರನ್ನು ಕರೆಸಿ ಮಾತಾಡಿ ನಾವು
ಒಟ್ಟಿಗೆ ಮಾಡೋಣ ಅಂದ್ರೆ ರಿಲೀಸ್ ಮುಂಚೆನೆ ಕರೆದಿದ್ದಾರೆ. ಕರೆದು ಮಾತಾಡಿ ಮುಂಚೆನೆ ಇದು ಹಿಟ್ ಆಗಿದೆ ಅನ್ನೋ ಕಾರಣಕ್ಕೆ ತುಂಬಾ ಜನ ಆಕ್ಚುಲಿ ಅದೇ ತರ ಅನ್ಕೊಂತಾರೆ. ಸಿ ನೋಡಪ್ಪ, ಇದು ಆಲ್ರೆಡಿ 3rd ಪ್ರೈಸ್ ಬಂದಿದೆ ಬೆಂಗಳೂರು ಫಿಲ್ಮ್ ಫೆಸ್ಟಿವಲ್ ಅಲ್ಲಿ, ಅಂಡ್ ಅದ್ರ ಜೊತೆಗೆ ಆಲ್ರೆಡಿ 75 ಡೇಸ್ ನ ಕಂಪ್ಲೀಟ್ ಮಾಡಿದೆ ತುಳುವಿನಲ್ಲಿ. ಸೊ ಹಾಗಾಗಿ ನಿರ್ಮಾಪಕರು ಮುಂದ್ ಬಂದಿದ್ದಾರೆ, ದುಡ್ಡು ಬರುತ್ತೆ ಅನ್ನೋದಕ್ಕೋಸ್ಕರ ಅಂತಾನೆ ಅನ್ಕೊಂತಾರೆ. ಅದು ನನಗೆ ಶಾಕ್ ಆಕ್ಚುಲಿ ಗೊತ್ತಾ, ಅದೆಲ್ಲ ಆಗೋದಕ್ಕಿಂತ ಮುಂಚೆನೆ ಇವ್ರು ಕರೆದಿದ್ದಾರೆ. ಮತ್ತೊಂದೇನಂದ್ರೆ ಫಾರಿನ್ ಶೋಸು ಆಗಿದೆ. ಹೌದು, ಸರ್ಗೆ ನಾವು ಹೇಳಿದೀವಿ ಬಹರೇನಲ್ಲೂ ಕೂಡ ಪ್ರಮೋಟ್ ಆಗಿದೆ. ಫಸ್ಟ್ ನಮ್ಗೆ ಇವ್ರು ಕನೆಕ್ಟ್ ಆದಾಗ ಏನೇನ್ ಮಾತಾಡಿದ್ವು ಅಷ್ಟೇ ಮಾತಾಡಿದ್ವಿ. ಹೀಗೆ ಟ್ರೈಲರ್ ನೋಡಿದರೆ ಚೆನ್ನಾಗಿದೆ, ನನಗೊಂದ್ಸಲ ಮೂವಿ ತೋರಿಸಿ ಅಂದಿದ್ರು. ನಿಮ್ಗೆ ಎಷ್ಟು ಬಿಸ್ನೆಸ್ ಆಗಿದೆ, ಎಷ್ಟು ದಿನ ಓಡಿಸೋ ಪ್ಲಾನ್ ಇದೆ, ಎಷ್ಟು ದಿನ ಅಲ್ಲಿ ಓಡ್ಬೋದು, ಅದೆಲ್ಲ ಯಾವ ಪ್ರಶ್ನೆನೂ ನಮ್ಮ ಹತ್ರ ಕೇಳಲಿಲ್ಲ. ಆಕ್ಚುಲಿ ನನಗೆ ಇವತ್ತೀಗ ಫ್ಲಾಶ್ ಆಗ್ತಿದೆ. ಯಾಕೆ ಗೊತ್ತಾ, ನೀವ್ ಹೇಳ್ದಾಗೆ ಬಿಸ್ನೆಸ್ ಮೈಂಡ್ ಇರೋರು ತುಂಬಾ ಜನ ಇರ್ತಾರೆ. ಅದು ಬೇಕು, ಬಿಕಾಸ್ ಒಬ್ರು ದುಡ್ಡು ಹಾಕ್ತಾರೆ ಅಂದ್ರೆ ಅದು ರಿಟರ್ನ್ ಎಕ್ಸ್ಪೆಕ್ಟ್ ಮಾಡ್ಲೇಬೇಕು. ಸುಮ್ನೆ ಯಾರು ಕೂಡ ಅವರು ದುಡ್ದಿರ್ತಾರೆ, ಅದನ್ನು ಕೊಡಕ್ ಆಗಲ್ಲ. ಬಟ್ ಇವ್ರದ್ದು ಒಂದು ಸ್ಪೆಷಾಲಿಟಿ ಏನಂದ್ರೆ ಅದನ್ನ ಯೋಚನೆ ಮಾಡಿದ್ದಲ್ಲ, ಕ್ವಾಲಿಟಿ ಚೆನ್ನಾಗಿದೆ, ಇದು ಗೆಲ್ಬಹುದು ಅನ್ನುವಂತ ಕಾನ್ಫಿಡೆನ್ಸ್ ಅವರಲ್ಲಿ ಅವತ್ತೇ ಹೇಳಿದ್ದಾರೆ. ತುಳುವಲ್ಲಿ ಗೆದ್ಕೊಂಡ್ ಬನ್ನಿ, ಆಮೇಲೆ ರಿಲೀಸ್ ಮಾಡೋಣ, ಬಿಕಾಸ್ ಅಲ್ಲಿ ನೀವು ಆಲ್ರೆಡಿ ರೆಡಿ ಆಗಿದ್ದೀರಿ, ಅಲ್ಲಿ ಮಾಡಿ. ಬಟ್ ಇದು ನನಗೆ ಬೇಕು, ನಾನೇ ಮಾಡ್ತೀನಿ ಇದನ್ನ ಅಂತಂದಿದ್ರು. ದೆನ್ ಫಾರಿನ್ ಶೋಸ್ ದುಬೈ ಇರ್ಬೋದು, ಮಸ್ಕತ್, ಕೀನ್ಯಾ, ಬಹರೇನ್, ಮತ್ತೆ ಉಗಾಂಡ ಆಕ್ಚುಲಿ ಒಂದು ಸಣ್ಣ ದೇಶ, ಅಲ್ಲೂ ಕೂಡ ಇದ್ದಾರೆ ಒಂದಷ್ಟು ಆಡಿಯನ್ಸ್. ಎಲ್ಲ ಕಡೆಗಳಲ್ಲೂ ಹೌಸ್ಫುಲ್ ಶೋಸ್ ಮಾಡಿದ್ರು. ಅದಾದ್ಮೇಲೆ ಪ್ರೇಕ್ಷಕರ ಒಂದು ದೊಡ್ಡ ದೊಡ್ಡ ಒಪಿನಿಯನ್, ಅಂದ್ರೆ ನಮ್ಗೆ ಶಾಕ್, ಹೀಗೆಲ್ಲ ನೋಡಿದ್ರ ಈ ಸಿನಿಮಾನ ಅನ್ನೋ ತರ. 2 ಗಂಟೆ ಸಿನಿಮಾನ ತುಂಬಾ ನೀಟಾಗಿ ನೋಡಿದ್ರು, ತುಂಬಾ ಒಳ್ಳೆ ಪ್ರಶಂಸೆ ಕೊಟ್ರು. ಈಗ ದಸ್ಕತ್ ಕನ್ನಡಕ್ಕೆ ಸರ್ ಮೂಲಕ ಬರ್ತಾ ಇದ್ದೀವಿ. ಓಕೆ ಸರ್, ಅಂಡ್ ತುಳುವಿನಲ್ಲಿ ಬಹಳಷ್ಟು ಮೂವೀಸ್ ಗಳು ಬಂದಿರುತ್ತೆ. ಅಂಡ್ ಕರಾವಳಿ ಭಾಗದ ಒಂದು ಕಲ್ಚರ್ ಏನಿದೆ, ಅಲ್ಲಿ ಒಂದು ಸಂಸ್ಕೃತಿ ಇನ್ನೂ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಅಲ್ಲಿ ನಡೆಯುವಂತ ಒಂದು ಕೋಲ, ಮತ್ತೆ ದೈವಾರಾಧನೆ, ಮತ್ತೆ ಅದ್ರ ಜೊತೆಗೆ ಆಟಿ ಕಳಂಜ, ಸೊ ಇದೆಲ್ಲದನ್ನು ಕೂಡ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಈ ಒಂದು ಆಚರಣೆಗಳೆಲ್ಲದನ್ನು ಕೂಡ ನೀವು ನೋಡಿದಾಗ ನಿಮ್ಗೆ ಹೇಗೆ ಅನಿಸ್ತು? ಸೊ ಆಕ್ಚುಲಿ ಏನಾಯ್ತು, ನಮಗೆ ಈಗ ದಕ್ಷಿಣ ಕನ್ನಡ ಜಿಲ್ಲೆಯ ಯಾವುದು ಈ ಕಾರ್ಯಕ್ರಮಗಳೆಲ್ಲ ಇದೆ, ಈ ಏನು ಅವರು ಮಾಡ್ತಾರೆ ಆ ತರದ್ದೆಲ್ಲ ಯಾರಿಗೂ ಗೊತ್ತಿದ್ದಿಲ್ಲ. ಹೌದು, ನಮಗೆ ದಕ್ಷಿಣ ಕನ್ನಡ ಜಿಲ್ಲೆ ಬಿಟ್ರೆ ಈ ಕಡೆಗೆ ನಮ್ಮ ಉತ್ತರ ಕರ್ನಾಟಕ ಇರ್ಬೋದು ಅಥವಾ ನಮ್ದು ಯಾವುದೇ ಭಾಗಕ್ಕೂ ಗೊತ್ತಿದ್ದಿಲ್ಲ. ಕಾಂತಾರ ಮುಖಾಂತರ ತುಂಬಾ ಜನಕ್ಕೆ ಗೊತ್ತಾಯ್ತು ಈ ತರದ್ದು ಒಂದು ಆಚರಣೆ ಎಲ್ಲ ಅಲ್ಲಿದೆ ಅಂತೆಲ್ಲ. ಅದೇ ತರ ದಸ್ಕತ್ ಕೂಡ ಅದೇ ತರದ ಆಚರಣೆಗಳನ್ನ ಅದನ್ನೆಲ್ಲ ಒಂದು ಜೊತೆಗಿಕೊಂಡು ಆ ನೇಟಿವಿಟಿ ತಗೊಂಡು, ಆಮೇಲೆ ಜನ ಪಡೆದಂತಹ ಸಮಸ್ಯೆಗಳನ್ನ ಇಟ್ಕೊಂಡು ಎಲ್ಲ ಒಂದು ಒಳ್ಳೆ ಒಂದು ಗೂಡು ತರ ಕಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾ. ಓಕೆ, ಅಂಡ್ ತುಂಬಾ ಜನಕ್ಕೆ ದಕ್ಷಿಣ ಕನ್ನಡ ಊರು ಇದೆ ಅಂತಾನೆ ಬಹಳಷ್ಟು ಜನಕ್ಕೆ, ಅಂದ್ರೆ ಸಿಟಿ ಕಡೆ ಇರೋರು ಗೊತ್ತೇ ಇಲ್ಲ ಆಕ್ಚುಲಿ. ಸೊ ಅಲ್ಲಿ ಒಂದು ಆಚರಣೆಗಳು ಅದ್ರ ಬಗ್ಗೆನೂ ಕೂಡ ಗೊತ್ತಿಲ್ಲ. ಇನ್ನು ಎಕ್ಸ್ಪ್ಲೋರ್ ಮಾಡದೇ ಇರುವಂತಹ ಕಲ್ಚರ್ಗಳು ತುಂಬಾನೇ ಇರುತ್ತೆ ನಿಮ್ಮಲ್ಲಿನೂ ಕೂಡ. ಯಾವ ರೀತಿಯಾದಂತಹ ಒಂದು ಸಂಸ್ಕೃತಿ ಮತ್ತೆ ಆ ಒಂದು ಕರಾವಳಿ ಭಾಗ ಅಂದ್ರೆ ಆಲ್ಮೋಸ್ಟ್ ಜಗತ್ವಿಖ್ಯಾತಿ. ಎಲ್ರಿಗೂ ಅಲ್ಲಿನ ಕಡಲು ಗೊತ್ತು, ಅಲ್ಲಿನ ಕರಾವಳಿ ಭಾಗದ ದೇವಸ್ಥಾನಗಳು ಗೊತ್ತು. ಅಂದ್ರೆ ಉತ್ತರ ಕರ್ನಾಟಕದವರು ಕೂಡ ನಮ್ಮ ಧರ್ಮಸ್ಥಳಕ್ಕೆ ಬರ್ತಾರೆ, ಕಟೀಲ್ಗೆ ಬರ್ತಾರೆ, ಅಂದ್ರೆ ಅಷ್ಟು ಫೇಮಸ್ ಇದೆ. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಂದ ಕೂಡಲೇ ತುಂಬಾ ಜನರಿಗೆ ಪಾಸಿಟಿವ್ ಆಗಿ ಎಷ್ಟು ನಾನು ನೋಡ್ತೀನಿ. ಆಕ್ಚುಲಿ ದೇವಸ್ಥಾನಕ್ಕೆ ಹೋದಾಗ ನಮ್ಮ ಸುತ್ತಮುತ್ತ ಜನಕ್ಕಿಂತ ಅಲ್ಲಿ ಅವ್ರು ಜಾಸ್ತಿ ಬರ್ತಾರೆ. ಧರ್ಮಸ್ಥಳ ನಿಮ್ಗೆ ಗೊತ್ತಿದೆ, ನೇತ್ರಾವತಿಯಲ್ಲಿ ಮಿಂದೆದ್ದು ಹೋಗುವ ಜನಸಂಖ್ಯೆ ಜಾಸ್ತಿ. ಸೊ ಆಲ್ಮೋಸ್ಟ್ ಹಂಗ್ ಬರ್ತಾರಲ್ಲ, ಅಲ್ಲಿ ಬಂದಾಗ ಆಲ್ಮೋಸ್ಟ್ ಗೊತ್ತಿರೋರು, ಪರಿಚಯ ಇರೋದು ದೈವಾರಾಧನೆ ನಡೀತದೆ ಅಂತ ಕೆಲವರಿಗೆ ಗೊತ್ತಿರೋದು ನಾಗಾರಾಧನೆ ನಡೀತದೆ, ಮತ್ತೆ ಒಂದಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತದೆ. ಒಂದಷ್ಟು ಕಾಲೇಜುಗಳಲ್ಲಿ ಸ್ಟೂಡೆಂಟ್ಸ್ಗಳು ಬೇರೆ ಬೇರೆ ಕಡೆಯಿಂದ ಅಲ್ಲಿಗೆ ಬರ್ತಾರೆ, ಎಲ್ಲಿಗೆ ಮಂಗಳೂರು ಕಡೆ ಬರ್ತಾರೆ. ಬಟ್ ಇನ್ನು ರೂರಲ್ ಏರಿಯಾಗಳಲ್ಲಿ ತುಂಬಾ ಒಳ್ಳೊಳ್ಳೆ ಕಲ್ಚರ್ ಇದೆ. ಒಂದೊಂದು ಮನೆಗೆ ಒಂದೊಂದು ಕಲ್ಚರ್ ಇದೆ. ಸೊ ಅದು ಒಂದಷ್ಟು ಜನರಿಗೆ ಗೊತ್ತಿಲ್ಲ. ಈವನ್ ನಮ್ಮ ಊರುಗಳಲ್ಲಿ ಬಿಟ್ರೆ ಇನ್ನೊಂದು ಊರಿಗೆ ಗೊತ್ತಿಲ್ಲ ಅದು ಆಕ್ಚುಲಿ ಅಲ್ಲಿ ಇದೆಯಾ ಅಂತ. ನಮ್ಮ ಸಿನಿಮಾದಲ್ಲಿ ನೋಡಿ ಅಂತ ಅಭಿಪ್ರಾಯ ಕೊಟ್ಟದ್ದು ಇದೆ. ನಮ್ಮಲ್ಲಿ ಒಂದು ಪುರುಷ ವೇಷ ಅಂತ ಮಾಡಿದೀವಿ. ಅದು ಪುರುಷ ವೇಷ ಹೇಗೆ ಅಂತಂದ್ರೆ ಬೇರೆ ಬೇರೆ ಜಾತಿಯವರು ಒಂದೇ ಒಗ್ಗಟ್ಟಾಗಿ ಮನೆಗೆ ವೇಷ ಹಾಕೊಂಡು ಹೋಗೋದು. ಯಾವ ವೇಷಗಳಂದ್ರೆ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಮತ್ತೆ ದೈವಗಳ ವೇಷ, ಮತ್ತೆ ದೇವರು ಹೊತ್ಕೊಳ್ಳುವಂಥದ್ದು ವೇಷ, ಮತ್ತೆ ಕರಂಗೋಲು ಅಂತ ಒಂದು ವೇಷ ಇದೆ. ಅದು ತುಂಬಾ ಪುರಾತನವಾದ ಜನಪದೀಯ ಕಲೆ ಅದು. ಆ ವೇಷ, ಮತ್ತೆ ದೆವ್ವದ ವೇಷ. ದೆವ್ವ ಅಂದ್ರೆ ಗೊತ್ತಾಯ್ತು ಇದು ಫುಲ್ ಸ್ಕೆಲೆಟನ್ ತರ ಅಂತದೆಲ್ಲ ವೇಷ. ಮತ್ತೆ ಮದುಮಗಳು ಅದ್ರಲ್ಲಿ ಇರ್ತಾರೆ. ನೆಕ್ಸ್ಟ್ ಇನ್ನು ಒಂದಷ್ಟು ವೇಷಗಳನ್ನೆಲ್ಲ ಹಾಕೊಂಡು ಮನೆಗೆ ಹೋಗ್ತಾರೆ. ಅಲ್ಲಿ ಹೋಗಿ ಏನ್ ಮಾಡ್ತಾರೆ ಗೊತ್ತಾ, ಹಾಸ್ಯ ಪ್ರಧಾನವಾದಂತ ಒಂದು ಪ್ರಸಂಗವನ್ನ ಕ್ರಿಯೇಟ್ ಮಾಡ್ತಾರೆ ಆ ಅಂಗಳದಲ್ಲಿ. ಅಲ್ಲೊಂದು ಪೂಜೆ ಮಾಡ್ತಾರೆ, ಅದು ತುಂಬಾ ಪವರ್ಫುಲ್ ಅನ್ನೋ ತರ. ಸೊ ಎಲ್ರಿಗೂ ಒಂದು ಖುಷಿ ಕೊಡ್ತಾರೆ ಅಲ್ಲಿ. ಮತ್ತೆ ಇನ್ನೊಂದು ಮನೆಗೆ ಹೋಗ್ತಾರೆ, ಅಲ್ಲಿ ಮನೆಯಲ್ಲಿ ಏನ್ ಮಾಡ್ತಾರೆ, ಅವಲಕ್ಕಿ ಕೊಡ್ತಾರೆ, ಅವರಿಗೆ ತೆಂಗಿನಕಾಯಿ ಕೊಡ್ತಾರೆ. ಅದನ್ನೆಲ್ಲ ಒಟ್ಟು ಮಾಡ್ಕೊಂಡು ಹೋಗ್ತಾರೆ. ಕೊನೆಯ ದಿವಸ ಅವಲಕ್ಕಿ ಕೊಟ್ಟಿರ್ತಾರಲ್ಲ ಮನೆಗಳಲ್ಲಿ, ಅದೊಂದು ದೊಡ್ಡ ರಾಶಿ ಹಾಕಿ ರಾಶಿ ಪೂಜೆ ಅಂತ ಒಂದು ಮಾಡ್ತಾರೆ. ಸೊ ಅದು ಸ್ಪೆಷಲ್ ಅಲ್ಲಿನ ಒಂದು ಕಲ್ಚರ್.
ಅದ್ರಲ್ಲಿ ಒಂದು ದೊಡ್ಡ ಇದಿದೆ, ಆಕ್ಚುಲಿ ಮೆಸೇಜ್ ಇದೆ. ಹ್ಮ್. ಎಲ್ರು ಒಗ್ಗಟ್ಟಾಗಿ ಬದುಕಬೇಕು ಅನ್ನೋ ಒಂದು ಮೆಸೇಜ್ ಇದೆ. ಹೌದು. then ಒಂದು ಮನೋರಂಜನೆ ಇದೆ ಅಲ್ಲಿ ಕೂಡ. ಹಾಸ್ಯ ಪ್ರಧಾನವಾಗಿ ಆ, ಮಾಡೋದು. ಒಂದು ಮನೋರಂಜನೆ ಇದೆ, ಎಲ್ಲವನ್ನು ತೋರಿಸುವ ಒಂದು ಕಲೆ ಅದು. ಅದು ನಮ್ಮ ಬೆಳ್ತಂಗಡಿ ತಾಲೂಕಲ್ಲಿ ಮತ್ತೆ ಪುತ್ತೂರಿನಲ್ಲಿ ಜಾಸ್ತಿ ಇದೆ. ಬೇರೆ ಮಂಗಳೂರವರಿಗೆಲ್ಲ ಗೊತ್ತಿಲ್ಲ ಅದು. ಗೊತ್ತಿರೋದು. ಅದೇನು ಅಂತ ನನ್ನ ಹತ್ರ ಕೇಳಿದ್ದಿದೆ. ನೋಡಿದಾಗ ಖುಷಿ ಆಯ್ತು, ಒಳ್ಳೇದಿದೆ ಇದು ಮಾಡಿದಿರಲ್ಲ ಅಂತ. ನಾವು ಸಿನಿಮಾದಲ್ಲಿ ಎಲ್ಲೂ ತುರುಕ್ಲಿಲ್ಲ ಅದನ್ನ, ಹಾ. ನಮ್ಮ ಕ್ಯಾರೆಕ್ಟರ್ಗಳ ಜೊತೆ ಅದನ್ನ ಕ್ಯಾರಿ ಮಾಡಿದೀವಿ. Okay. ಇನ್ನೊಂದು ಆಟಿ ಕಳೆಂಜ ಅಂತ ನೀವು ಕೇಳಿದಾಗೆ, ಆಟಿ ಕಳೆಂಜದ್ದು ಹಾಡು ನಾನು ಹಾಡಿದ್ದೀನಿ. ಹೌದು. ಕಳೆಂಜ ಕಳೆಂಜ ಅಂಡೆ ಕಳೆಂಜ ಬೆರ್ಮೇರು ಅಂತ. ಅದು ಒಂದು ಆಷಾಢ ಮಾಸ. ನಾನು ಯಾವಾಗ್ಲೂ ಹೇಳೋದಿದೆ ಏನಂತಂದ್ರೆ, ಹಿಂದಿನ ಕಾಲದಲ್ಲಿ 80s ಆ ಕಡೆ ಎಲ್ಲ ಆ, ತುಂಬಾ ಬರಗಾಲ. ಆಷಾಢ ಮಾಸ ಅಂದ್ರೆ ಆಟಿ ಅಂದ್ರೆ ತುಂಬಾ ಬರಗಾಲ, ಮಳೆಗಾಲ ಇರ್ತದೆ, ದೊಡ್ಡ ಮಳೆಗಾಲ. ಅವಾಗ ಏನ್ ಹೇಳ್ತಾರೆ, ಆಟಿಯ ಬಿಸಿಲಿಗೆ ಆನೆಯ ಬೆನ್ನು ಕೂಡ ಒಡೆದು ಹೋಗ್ತದೆ ಅಂತೆ. ಹಾ. ಅಂತ ಗಾದೆ ಇತ್ತು ಆಕ್ಚುಲಿ. ಆಯ್ತಾ, ಆಷಾಢದ ಬಿಸಿಲಿಗೆ ಅಂದ್ರೆ ಬಿಸಿಲು ಬಂದ್ರೆ ಒಂದು ವೇಳೆ Okay. ಮಳೆನೇ ಇರ್ತದಲ್ಲ, ಒಂದ್ ವೇಳೆ ಬಿಸಿಲು ಬಂದ್ರೆ ಹಂಗಾಗತ್ತೆ ಅನ್ನೋ ಎಲ್ಲ ಕ್ರಮ ಇತ್ತು. ಸೊ ಆ ಟೈಮಲ್ಲಿ ತಿನ್ನಕ್ಕಿರೋದಿಲ್ಲ, ಹಲಸಿನ ಹಣ್ಣು ತಿನ್ನೋದು, ಸೊಪ್ಪುಗಳನ್ನೆಲ್ಲ ಪದಾರ್ಥ ಮಾಡಿ ತಿನ್ನೋದು. ಅಷ್ಟು ಬರಗಾಲ ಇರುವಾಗ ದೇವರಿಗೆಲ್ಲ ಪೂಜೆ ಮಾಡ್ತಿರ್ಲಿಲ್ಲ, ದೈವಗಳಿಗೆ ಪೂಜೆ ಮಾಡಕ್ಕೆ ಎಣ್ಣೆನೂ ಇಲ್ಲ ಅಲ್ಲಿ ದೀಪ ಹಚ್ಚಕ್ಕೆ. ಅಂತ ಕಾಲದಲ್ಲಿ ಯಾರು ಕಾಪಾಡಕ್ ಬರ್ತಾನೆ ಆ ಊರನ್ನೇ ಅಂದಾಗ, ಊರಿನ ಮಾರಿ ಕಳೆಯುವುದಕ್ಕೆ ಆಟಿ ಕಳೆಂಜ ಬರ್ತಾನೆ ಅಂತ. Okay. ಸೊ ದೇವರ ದೂತನಾಗಿ ಬರ್ತಾನೆ ಅವನು, ಮನೆ ಮನೆಗೆ ಹೋಗಿ ಮಾರಿಯನ್ನ ಕಳಿತಾನೆ, ಬೇರೆ ಒಂದು ಇದಕ್ಕೆ ಬಿಸಾಡ್ತಾನೆ ಆ ಮಾರಿಯನ್ನ ಅನ್ನೋ ತರ ಒಂದು ಪರಿಕಲ್ಪನೆ. ಅದನ್ನು ನಾವು ಇದಕ್ಕೆ ತಗೊಂಡ್ಬಂದಿದ್ದೀವಿ. Okay. ಅದು ಸಿನಿಮಾದಲ್ಲಿ ಕಮರ್ಷಿಯಲ್ ಆಸ್ಪೆಕ್ಟ್ ಆಗಿ ಕನೆಕ್ಟ್ ಮಾಡಿದೀವಿ ಕಲ್ಚರ್ ಜೊತೆಗೆ. ಸೊ ನೇಚರ್ ಮತ್ತೆ ಕಲ್ಚರ್ ಒಟ್ಟುಗೂಡಿರುವಂತದ್ದು ದಸ್ಕತ್. ಓಕೆ. ಸೊ ಬಹಳಷ್ಟು ಜನಕ್ಕೆ ದಸ್ಕತ್ ಅಂತ ಹೇಳಿದ್ರೆ ಏನಿದು ಅಂದ್ರೆ, ಇದು ಕನ್ನಡದ ಸಿನಿಮಾನ ಅಥವಾ ಬೇರೆ ಭಾಷೆಯಿಂದ ಬಂದಿರುವಂತ ಒಂದು ಸಿನಿಮಾನ ಅಂತ ಹೇಳಿ ಬಹಳಷ್ಟು ಜನಕ್ಕೆ, ಯಾಕಂದ್ರೆ ಕನ್ನಡದಲ್ಲಿ ಕೇಳಿಲ್ದಿರುವಂತ ಒಂದು ಪದ. ಸೊ ಇವಾಗ ಅನೀಶ್ ಅವ್ರು ನಿಮಗೆ ಹೆಂಗ್ ಪರಿಚಯ ಆದ್ರು, ಮತ್ತೆ ಈ ಒಂದು ಪ್ರಾಜೆಕ್ಟ್ ಹೇಗೆ ಸ್ಟಾರ್ಟ್ ಆಯ್ತು? ಅನೀಶ್ ನಂಗೆ ಪರಿಚಯ ಆಗಿದೆ ಹೇಗೆ ಅಂದ್ರೆ, ಅವ್ರ ಊರಿನ ಒಬ್ಬ ಹುಡುಗ ನನ್ನ ಜೊತೆ ಕೆಲಸ ಮಾಡ್ತಾನೆ, ರಕ್ಷಿತ್ ಅಂತ. ಓಕೆ. ಅವನ ಮುಖಾಂತರ ಪರಿಚಯ ಆಗಿದ್ದು ನನಗೆ. ಆ ಸಿನಿಮಾ ಕೂಡ ಹಂಗೆ ಪರಿಚಯ ಆಗಿದ್ದು ನನಗೆ. ಅವನು ಸ್ಟೇಟಸ್ ಹಾಕಿದ್ದ ಸಿನಿಮಾ ಟ್ರೈಲರ್ನ. ಓಕೆ. ಆವಾಗ ನಾನು ನೋಡಿ ನಾನು ಕನೆಕ್ಟ್ ಆಗಿದ್ದು. ನಾನೇ ಅವಾಗ ರಕ್ಷಿತ್ ಹೇಳಿ ಕರೆಸಿದ್ದೆ ಅವ್ರನ್ನ, ಕರ್ಸಪ್ಪ ಅವ್ರ ಸ್ಮಿತೇಶ್ ಇಬ್ರು ಬಂದು ಕರೆಸಿ ಮಾತಾಡಿ ಮಾಡಿದ್ದು. ಸೊ ನೀವು ಇವ್ರನ್ನ ಅಂದ್ರೆ ಟಿವಿನಲ್ಲಿ ಬಹಳಷ್ಟು ಸರಿ ನೋಡಿರ್ತೀರಾ, ಕಾಮಿಡಿ ಕಿಲಾಡಿಗಳಲ್ಲಿ ಒಳ್ಳೊಳ್ಳೆ ಸ್ಕಿಟ್ ಗಳನ್ನ ಮಾಡ್ಕೊಂಡು. ಇವಾಗ ಇರುವಂತ ಅನೀಶ್ಗುನು ಅಲ್ಲಿ ನೋಡ್ತಾ ಇದ್ದಂತ ಅನೀಶ್ಗುನು ಅಜಗಜಾಂತರವಾದಂತ ವ್ಯತ್ಯಾಸ. ಮೀಸೆ ಗಡ್ಡ ಏನು ಇರ್ತಾ ಇರ್ಲಿಲ್ಲ, ಒಂದು ಗೆಟಪ್ನು ಅಷ್ಟೇನೆ ಹುಡುಗಿ ವೇಷದಲ್ಲಿನೇ ಜಾಸ್ತಿ ಕಾಣಿಸ್ಕೊಂಡಿರ್ತಾ ಇದ್ರು. ಸೊ ಅವಾಗ ನೀವೇನಾದ್ರು ಕಾಮಿಡಿ ಕಿಲಾಡಿಯಲ್ಲಿ ಇವ್ರನ್ನ ನೋಡಿದ್ರ, ಹೇಗೆ ಅನಿಸ್ತಾ? ಕಾಮಿಡಿ ಕಿಲಾಡಿ ನೋಡಿದ್ದೆ, ಬಟ್ ನಾನು ಐಡೆಂಟಿಫೈ ಮಾಡಿದಿಲ್ಲ, ಗೊತ್ತಿಲ್ಲ. ನನ್ ಮನೆಗ್ ಬಂದಾಗ ಕೂಡ ನಾನು ನೋಡಿದಾಗ ಏನು ಕಾಮಿಡಿ ಕಿಲಾಡಿ ಮಾಡ್ತಿದ್ದಂತ ಅನೀಶ್ ಒಂದು ನನಗೆ ಗೊತ್ತಿಲ್ಲ. ಒಳ್ಳೆ ವ್ಯಕ್ತಿತ್ವ ಇರೋಂಥ ಮನುಷ್ಯ, ಒಳ್ಳೆ ಥಾಟರ್ ಅಂತ ಮನುಷ್ಯ. ಸಿನಿಮಾ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಎಕ್ಸ್ಪೀರಿಯನ್ಸ್ ಆಗಿರೋಂಥ ಒಬ್ಬ ನಿರ್ದೇಶಕ ಹೆಂಗೆ ಸಿನಿಮಾ ಮಾಡೋಕೋ ಆ ಥರ ಮಾಡಿದ್ದಾರೆ. ನೀವು ಏನಾದರೂ ಸಿನಿಮಾನ ಕಂಪ್ಲೀಟ್ ನೋಡಿದ್ರೆ, ಕಂಪ್ಲೀಟ್ ನೋಡಿ ಆಚೆ ಬಂದ ಜನ ಕಾಂತಾರದ ಇನ್ನೊಂದು ಭಾಗ ಅಂತ ಹೇಳ್ತಾರೆ. ಅಷ್ಟು ಚೆನ್ನಾಗಿ ತಗೊಂಡಿದ್ದಾರೆ ಸಿನಿಮಾನ. ಸೊ ಇವಾಗ ನಾವು ಆ ಹೆಸರು ಹೇಳ್ಬೇಕು ಅಂದ್ರೆ ನಮ್ಮ ಒಂದು ಕರ್ನಾಟಕದ ಹೆಮ್ಮೆ ಅಂತ ಅನ್ಸುತ್ತೆ ಸರ್. ಬಿಕಾಸ್ ಆಗಿದ್ದು ಒಂದು ಲ್ಯಾಂಗ್ವೇಜ್ ನಲ್ಲಿ, ಅಂಡ್ ಅದಾದ ನಂತರ ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲೂ ಕೂಡ ಡಬ್ ಮಾಡಿ ಇದೇ ರೀತಿಯಾಗಿ ಒಂದು ಸಕ್ಸಸ್ ಅನ್ನ ಕಾಣ್ತು. ಮೇ ಬಿ ಆ ಒಂದು ದೈವದ ಒಂದು ಶಕ್ತಿ ಯಾವ ರೀತಿಯಾಗಿದೆಯೋ, ಅಥವಾ ಜನರ ಒಂದು ಪ್ರೀತಿನೂ ಕೂಡ ಅದೇ ರೀತಿಯಾಗಿ ಸಿಗ್ತೋ ಇಲ್ಲ ಗೊತ್ತಿಲ್ಲ. ಬಟ್ ಏನೋ ಒಂದು ಮ್ಯಾಜಿಕ್ ನಡೀತು ಆ ಒಂದು ಮೂವಿನಲ್ಲಿ. ಇದಕ್ಕೂ ಮುಂಚೆನೂ ರಂಗಿತರಂಗ ಅಂತ ಒಂದು ಮೂವಿ ಬಂದಿತ್ತು, ಅದ್ರಲ್ಲೂ ಕೂಡ ಯಕ್ಷಗಾನ ಕಲೆ ಮತ್ತೆ ಭೂತ ಕೋಲ ಇದೆಲ್ಲದ ದೈವರ ಇದನ್ನು ಕೂಡ ಸ್ವಲ್ಪ ತೋರಿಸಿದ್ರು ಅದರಲ್ಲಿ. ಬಟ್ ಆದ್ರೆ ಕಾಂತಾರದಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ತೋರಿಸಿದ್ರು, ಅಂಡ್ ಆ ಒಂದು ಕ್ಲೈಮ್ಯಾಕ್ಸ್ ಕೂಡ ಅಷ್ಟೇ ಇಂಪ್ರೆಸಿವ್ ಆಗಿತ್ತು. ಸೊ ಜನ ಈ ಒಂದು ಕಾಂತಾರ ಮೂವಿ ಮತ್ತೆ ದಸ್ಕತ್ ಮೂವಿಗೆ ಕನೆಕ್ಟ್ ಮಾಡುವಾಗ ನಿಮ್ಗೆ ಹೆಂಗ್ ಅನ್ಸುತ್ತೆ? ನನಗೆ, ನಾನು ಆಕ್ಚುಲಿ ಕಂಪ್ಯಾರಿಸನ್ ಇಷ್ಟಪಡಲ್ಲ, ಬಟ್ ಅವರ ಒಪಿನಿಯನ್ ಅದು. ಇವನ್ ಈಗ ಇವರು ಪ್ರೇಕ್ಷಕರಾಗಿ ಅದನ್ನ ಹೇಳ್ತಾರೆ, ನಾನು ಅದನ್ನ ಕಂಪೇರ್ ಮಾಡಕ್ ಹೋಗಲ್ಲ. ಬಿಕಾಸ್ ನನ್ನ ಸಿನಿಮಾನೇ ಬೇರೆ, ಆ ಸಿನಿಮಾನೇ ಬೇರೆ ಅಂತ ಹೇಳ್ತೀನಿ. ಅಂಡ್ ಇನ್ನೊಂದೇನಂದ್ರೆ, ಇವರೆಲ್ಲ ಯಾಕೆ ಅಷ್ಟು ಪ್ರೀತಿಯಿಂದ ಹೇಳ್ತಾರೆ ಅಂದ್ರೆ, ಆ ಕ್ವಾಲಿಟಿಗೆ ಮ್ಯಾಚ್ ಮಾಡ್ತಾರಲ್ಲ, ಆಗ ತುಂಬಾ ಪ್ರೌಡ್ ಫೀಲ್ ಆಗುತ್ತೆ ನನಗೆ. ಯಾಕೆ ಗೊತ್ತಾ, ಕಾಂತಾರ ಒಂದು ಜಗತ್ವಿಖ್ಯಾತಿ ಪಡೆದಂತ ಸಿನಿಮಾ. ಅದರ ಕ್ವಾಲಿಟಿ, ಅದರ ಕಲರಿಂಗ್, ಅದರ ಎಡಿಟಿಂಗ್ ಇರ್ಬೋದು, ಅದರಲ್ಲಿ ಕ್ಯಾರೆಕ್ಟರ್ ಮಾಡಿದಂತ ಆರ್ಟಿಸ್ಟ್ ಗಳಿರ್ಬೋದು, ಎಲ್ಲರೂ ವಿಖ್ಯಾತವಾದವರೇ. ಸೊ ಇಲ್ಲಿರುವಂತ ಆರ್ಟಿಸ್ಟ್ ಗಳನ್ನ, ಇಲ್ಲಿರುವಂತ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಏನಿದೆ, ಕೆಲಸಗಳೇನಿದೆ, ಅದಕ್ಕೆ ಜೋಡಿಸ್ಕೊಂಡು ಹೇಳ್ತಾರಲ್ಲ, ಅವಾಗ ಒಂದು ಖುಷಿ ಆಗುತ್ತೆ. ಅಷ್ಟೊಂದು ದೊಡ್ಡ ಸಿನಿಮಾದ ಜೊತೆ ನಮ್ಮನ್ನು ಕಂಪೇರ್ ಮಾಡ್ತಾರೆ ಅಂತ. ಬಟ್ ನಾನು ಅದನ್ನ ಕಂಪೇರ್ ನಾನ್ ಮಾಡಕ್ ಹೋಗಲ್ಲ. ಅಂದ್ರೆ ನನಗೆ ಕೆಲವೊಂದ್ಸಲ ನಂದು ನಾನೇ ಮಾಡಿದೀನಿ, ನಂದೇ ಅನ್ನೋ ತರ, ಅಂದ್ರೆ ನಂದೇ ದೊಡ್ಡದು ಅಂತ ಅಲ್ಲ. ಸೊ ಅದಕ್ಕೆ ಕಂಪೇರ್ ಮಾಡಕ್ ಹೋಗಲ್ಲ. ಬಟ್ ಯಾರು ಒಪಿನಿಯನ್ ಹೇಳ್ತಾರೆ ನೋಡಿ, ಅವ್ರು ಪ್ರೇಕ್ಷಕರಾಗಿ ಹೇಳ್ತಾರೆ, ಆಗ ನಮ್ಗೆ ಖುಷಿ ಆಗುತ್ತೆ. ಆಗ್ಬೋದು ಅದ್ರ ಜೊತೆಗೆ ಒಂದು ಕಂಪೇರ್ ಮಾಡಿ ಚೆನ್ನಾಗಿದೆ ಅಂತ ಹೇಳ್ತಿದಾರಲ್ಲ ಅಂತ. ಇವನ್ ಸರ್ ಅಂತ ಅಲ್ಲ, ತುಂಬಾ ಜನ ಹೇಳಿದ್ದಾರೆ ಹೊರಗಡೆ ಬಂದು. ನಾನು ಅದನ್ನ ಆಕ್ಚುಲಿ ಶೇರ್ ಮಾಡಿರ್ಲಿಲ್ಲ. ಬಿಕಾಸ್ ಏನ್ ಗೊತ್ತಾ, ಕೆಲವೊಂದ್ಸಲ ನೋಡುಗರಿಗೆ ಅದು ತಪ್ಪಾಗಿ ಕಾಣ್ಬಹುದು, ಕೆಲವರಿಗೆ ಸರಿಯಾಗೂ ಕಾಣ್ಬಹುದು, ಏನು ಇವ್ರು ಅದಕ್ಕೆ ಹೋಲಿಸ್ತಾರಲ್ಲ ಅಂತ. ಬಟ್ ಅವರ ಪ್ರೀತಿ ಅದು. ಕಾಂತಾರ
ಕೆಲವರು ಕಾಂತಾರಗಿಂತಲೂ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಅದನ್ನ ನಾನು ಶೇರ್ ಮಾಡಿಲ್ಲ. ಯಾಕೆ ಗೊತ್ತಾ, ಅದು ಎರಡೂ ಕೂಡ ಅವರ ಒಪಿನಿಯನ್ ಅದು. ಸೊ ನನ್ನ ಒಪಿನಿಯನ್ ಅಲ್ಲ. ನಾನು ಕೆಲಸ ಮಾಡಿದ್ದೀನಿ ಆಗ ಒಂದು ನೀವು ಹೇಳಿದ್ರಿ ರಂಗಿತರಂಗ ಅಂತ, ತುಂಬಾ ಅದ್ಭುತವಾದ ಸಿನಿಮಾ. ಆ ಸಿನಿಮಾದಲ್ಲೂ ಕೂಡ ಒಂದು ಕಲೆಯನ್ನ ಮೇಳೈಸಿದ್ದಾರೆ, ಕನೆಕ್ಟ್ ಮಾಡಿದ್ದಾರೆ. ಸೊ ನೋಡುಗರಿಗೆ ಏನೋ ಒಂದು ಖುಷಿ ಕೊಟ್ಟಿದೆ, ತನ್ನೊಂದು ಕಲ್ಚರ್ ಕೂಡ ಎಸ್ಟಾಬ್ಲಿಷ್ ಆಗಿದೆ. ಮೊನ್ನೆ ತಾನು ವೀರಚಂದ್ರಹಾಸ ಅಂತ ಒಂದು ಸಿನಿಮಾ, ಬಿಕಾಸ್ ಅದು ಒಂದು ಎಕ್ಸ್ಪೆರಿಮೆಂಟ್ ಸರ್. ಸಿನಿಮಾದಲ್ಲಿ ಎಲ್ಲೂ ಕೂಡ ಬೇರೆ ಸೀನ್ ಇಲ್ಲ, ಯಕ್ಷಗಾನವೇ. ಇಡೀ ಸಿನಿಮಾವನ್ನ ಯಕ್ಷಗಾನವಾಗಿ ರೂಪಿಸಿ ಥಿಯೇಟ್ರಿಗೆ ತಂದು ಇಡೋದಿದೆಯಲ್ಲ, ಅದು ತುಂಬಾ ಕಷ್ಟ. ರವಿ ಬಸ್ರು ಸರ್ ಈಗ ಹೇಳಿದ್ರಲ್ಲ, ಮ್ಯೂಸಿಕ್ ಡೈರೆಕ್ಟರ್, ತುಂಬಾ ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಆಗ ನನ್ಗನ್ಸಿತ್ತು ಮಾಡುವಾಗ ತುಂಬಾ ನೀಟಾಗಿ ಮಾಡ್ತಾರೆ, ಸೂಪರ್ ಆಗಿರುತ್ತೆ. ಇವನ್ ಕೆಲವೊಂದು ದಾರಿ ತಪ್ಪುವ ಚಾನ್ಸಸ್ ಇರುತ್ತೆ. ಈಗ ಇದನ್ನ ನೋಡಿ ಯಾರಾದ್ರೂ ಸ್ಟೇಜ್ ಪ್ರೋಗ್ರಾಮ್ಗಳಲ್ಲಿ ಅಧ್ವಾನ ಮಾಡೋದು ನೋಡಿದೀನಿ ನಾನು. ಇವನ್ ಕಾಂತಾರ ಅವ್ರನ್ನ ನಾವು ಬ್ಲೇಮ್ ಮಾಡಕ್ಕಾಗಲ್ಲ, ಬಿಕಾಸ್ ಸಿನಿಮಾ ಮಾಡ್ತಾರೆ, ನಾವು ನೋಡ್ಬೇಕು, ಇಷ್ಟಪಡ್ಬೇಕು, ಅಷ್ಟು ಬಿಟ್ರೆ ಕೆಲವರು ಅದನ್ನ ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡ್ಕೋತಾರೆ. ಬೀದಿಯಲ್ಲಿ ವೇಷ ಹಾಕೊಂಡು ಕುಣಿತಾರೆ, ಸ್ಟೇಜ್ ಕಂಡು. ಆಗ ನಾನು ಒಂದು ಡಿಸೈಡ್ ಮಾಡಿದ್ದೆ, ಆಕ್ಚುಲಿ ಅದನ್ನ ಆ ಒಂದು ಪರಿಣಾಮವನ್ನು ಡಿಸೈಡ್ ಮಾಡಿದ್ದೆ ಏನಂತಂದ್ರೆ, ನಾವು ಹೀಗೆ ಮಾಡಬಾರ್ದು ಅಂತ. ಸೊ ನನಗೆ ದೈವವನ್ನು ತರಬಾರ್ದು. ತಂದ್ರೆ ನಾನು ಯಾವಾಗ್ಲೂ ಪೂಜಿಸುವ ದೈವ ಬೀದಿ ಬರುತ್ತಲ್ಲ ಅನ್ನೋ ಫೀಲ್ ಬಂತು ನಮ್ಗೆ, ಇಡೀ ಟೀಮ್ಗೆ. ಸೊ ಈ ದಸ್ಕತ್ತಲ್ಲಿ ದೈವ ಇಲ್ಲ, ದೈವದ ಅನುಗ್ರಹ ಇದೆ, ದೈವದ ಒಂದು ಪ್ರೀತಿ ಇದೆ, ದೈವದ ಕಾರಣಿಕ ಇದೆ. ಓಕೆ. ಅಂಡ್ ಸರ್, ನೀವು ಪೊಲಿಟಿಕಲಿ ಒಳ್ಳೆ ಒಂದು ಬ್ಯಾಕ್ ಗ್ರೌಂಡ್ ಅನ್ನ ಹೊಂದಿದ್ದೀರಾ. ಮೂವಿ ಯಾಕೆ ಅಂತ ಕೇಳಿದ್ರೆ ನಿರ್ಮಾಪಕರಾಗಿ ಯಾಕೆ ಮೂವಿ ಯಾಕೆ ಸರ್? ನಾನು ಹೇಳೋದೇನಂದ್ರೆ, ಈಗ ನಾವೇನಾದ್ರೂ ಒಂದು ಬದಲಾವಣೆ ತರಬೇಕು ಅಂದ್ರೆ ಅತಿ ಬೇಗ ಕನೆಕ್ಟ್ ಆಗುವಂತ ಯಾವ್ದಾದ್ರು ಒಂದು ವಿಷಯ ಇದೆ ಅಂತ, ಯಾವ್ದಾದ್ರು ಒಂದು ಮಾಧ್ಯಮ ಇದೆ ಅಂದ್ರೆ ಅದು ಸಿನಿಮಾ ಅಥವಾ ಟಿವಿ ಮಾಧ್ಯಮ. ಆಯ್ತಾ? ಜನಕ್ಕೆ ಈಗ ನಾವು ಹಿಂದೆ ನೋಡಿರ್ತಾರೆ ನೀವು, ಏನಂತ ಅಣ್ಣವರು ಮಾಡಿಲ್ಲ. ಅದಾದ್ಮೇಲೆ ಇವರು ಏನೋ ರಾಘವೇಂದ್ರ ಶ್ರೀ ಮಠದ್ದು ಒಂದು ಸಿನಿಮಾ ಮಾಡಿದ್ರು. ಅದಾದ್ಮೇಲೆ ಎಷ್ಟೋ ಜನ ರಾಘವೇಂದ್ರ ಮಠಕ್ಕೆ ಭಕ್ತರಾದ್ರು. ಅದಾದ್ಮೇಲೆ ಎಷ್ಟೋ ಪೌರಾಣಿಕ ರಾಜರು ಮಹಾರಾಜರುಗಳದ್ದು ಕತೆ ನಮ್ಗೆ ಗೊತ್ತಿಲ್ಲ. ಕಂಠೀರವ, ಮಯೂರ, ಅವೆಲ್ಲ ಕಥೆಗಳು ನಮ್ಗೆ ಯಾರು ಗೊತ್ತಿದ್ದಿಲ್ಲ. ನಾವು ಆ ಸಿನಿಮಾ ನೋಡಿದ್ರೆ ಪ್ರಮೋಟ್ ಆಗಿ ನಮ್ ರಾಜ ಹಿಂಗಿಲ್ಲ ಅಂತ ಗೊತ್ತಾಗಿದ್ದು. ಇಮ್ಮಡಿ ಪುಲಿಕೇಶಿ ಎಷ್ಟೋ ಜನದ್ದು ಸಿನಿಮಾಗಳು ಮಾಡಿ ನಮ್ಮ ಅಣ್ಣವರು ನಮ್ಮ ಇಡೀ ಕರ್ನಾಟಕಕ್ಕೆ ಒಂದು ಹೆಮ್ಮೆ ತಂದು ಕೊಟ್ಟಿದ್ದಾರೆ. ಎಷ್ಟೋ ಜನಕ್ಕೆ ಅವರು ಒಡಹುಟ್ಟಿದವರು ಸಿನಿಮಾ ಮಾಡಿದ್ರು. ಎಷ್ಟೋ ಜನ ಅಣ್ಣ ತಮ್ಮದಿರು ಕೂಡ ಸೇರಿ ಕೂಡ ಅವರೇ ದೂರ ಆಗಿದ್ದಂತ ಅಣ್ಣ ತಮ್ಮದಿರು ಕೂಡ ಸೇರಿ ಒಟ್ಟಿಗೆ ಬಾಳಂತದಾಯ್ತು. ಬಂಗಾರದ ಮನುಷ್ಯ ಸಿನಿಮಾ ಮಾಡಿದ್ರು. ಎಷ್ಟೋ ಜನ ಹೋಗಿ ಬೆಂಗಳೂರಲ್ಲಿ ಕೆಲಸ ಮಾಡೋದಂತಂದ್ರೆ, ಎಷ್ಟೋ ಜನ ಬಂದು ತೋಟದಲ್ಲಿ ಕೆಲಸ ಮಾಡಿ ವ್ಯವಸಾಯ ಮಾಡಕ್ ಶುರು ಮಾಡಿದ್ರು. ಆಯ್ತಾ? ಈ ತರದ ಒಂದು ಒಳ್ಳೆ ಮಾಧ್ಯಮ ಸಿನಿಮಾ ಅಂತ. ಹಾಗಾಗಿ ನಾನು ಕೂಡ ಎಂಟರ್ಟೈನ್ಮೆಂಟ್ ಒಂದು ಭಾಗ, ಆಯ್ತಾ? ಆದ್ರೆ ನಾನು ಮಾಡೋಂಥ ಸಿನಿಮಾ, ನಾನು ಮುಂದೆ ಯಾವುದೇ ಸಿನಿಮಾ ಮಾಡಿದ್ರು ಕೂಡ ನನ್ನ ಸಿಗ್ನೇಚರ್ ಮತ್ತೆ ದಸ್ಕತ್ ಮಾಡಿ ಹೇಳ್ತೀನಿ, ಸಮಾಜಕ್ಕೆ ನಾನು ಒಂದು ಮೆಸೇಜ್ ಕೊಡೋ ಸಿನಿಮಾನೇ ಮಾಡ್ತೀನಿ. ಇದು ಕೂಡ, ಈ ಸಿನಿಮಾನು ಕೂಡ ಎಂಟರ್ಟೈನ್ಮೆಂಟ್ ಇದೆ, ಸಮಾಜಕ್ಕೂ ಕೂಡ ಒಂದು ಮೆಸೇಜ್ ಇದೆ, ಒಂದು ಸಣ್ಣ ಮೆಸೇಜ್ ಇದೆ. ಹಂಗಾಗಿ ನಾನು ಸಿನಿಮಾ ರಂಗಕ್ಕೆ ಬರಬೇಕು ಅಂತ ಆಸೆ ಪಟ್ಟಂತ ವ್ಯಕ್ತಿ. ಓಕೆ. ಸೊ ನಿಮ್ಮ ಒಂದು ಟ್ರಾನ್ಸ್ಫಾರ್ಮೇಶನ್ ನಾವು ನೋಡ್ತೀವಿ ಅಂತ ಹೇಳಿದ್ರೆ, ಒಬ್ಬ ಟೀಚರ್ ಇಂದ ಒಂದು ಕಾಮಿಡಿಯನ್ ಆಗಿ, ಕಾಮಿಡಿಯನ್ ಇಂದ ಒಬ್ಬ ಆಕ್ಟರ್ ಇಂದ ಒಬ್ಬ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಅನ್ನ ನೋಡ್ತೀವಿ ಅಂತ ಹೇಳಿದ್ರು ಕೂಡ ಒಂದು ಔಟ್ಪುಟ್ ಕಾಣ್ತದೆ ನಮಗೆ ಟ್ರೈಲರ್ ನಲ್ಲಿ. ಸೊ ಈ ಒಂದು ಟ್ರಾನ್ಸ್ಫಾರ್ಮೇಶನ್ ಜರ್ನಿ ಹೆಂಗಾಯ್ತು? ಇದೆಲ್ಲದನ್ನು ಕೂಡ ನೀವೇ ಪ್ಲಾನ್ ಮಾಡ್ಕೊಂಡ್ ಬಂದಿದ್ದ, ಇಲ್ಲ ಅಂತ ಹೇಳಿದ್ರೆ ಹಂಗೆ ಆಕಸ್ಮಿಕ ಅಂತ? ಅಂದ್ರೆ ನಾವು ನಿರ್ಧಾರ ಮಾಡಿರಲ್ಲ, ಬಟ್ ಒಂದು ನಿರ್ಧಾರ ಮಾಡಿರ್ತೀವಿ. ಈಗ ಸ್ಕೂಲ್ ಲೈಫ್ ಅಲ್ಲಿ ಕೇಳ್ತಾರೆ, ನಾನು ಪ್ರೈಮರಿ ಇರೋವಾಗ ಕೇಳಿದ್ ನೆನಪಿದೆ ಕರೆಕ್ಟ್ ಆಗಿ ನಂಗೆ. ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಏನಾಗ್ತೀರಾ ಅಂತ. ನಾನು ಆಕ್ಚುಲಿ ಮಾಸ್ಟರ್ ಆಗ್ತೀನಿ ಅಂತ ಹೇಳಿದೀನಿ. ನಾನು ಆಗಿದ್ದೆ, ಬಟ್ ನಾನು ಅನ್ಕೊಂಡು ಹೇಳಿದ್ದಲ್ಲ ಆಗ್ತೀನಿ ಅಂತ. ನಾನ್ ಸುಮ್ನೆ ಹತ್ರ ಬರುವಾಗ ಈಗ ನಾನೇನ್ ಹೇಳುದು ಅಂದ್ರೆ ಒಂದೇ ಕ್ಲಾಸ್ ಅಲ್ವಾ, ನನಗೆ ಕರೆಕ್ಟ್ ನೆನಪಿದೆ ಅದೆಲ್ಲ. ಒಬ್ರು ಡಾಕ್ಟರ್ ಹೇಳ್ತಿದ್ದಾರೆ, ಇಂಜಿನಿಯರ್ ಹೇಳ್ತಿದ್ದಾರೆ, ನಾನು ಮಾಸ್ಟರ್ ಆಗ್ತೇನೆ ಸರ್ ಅಂದಿದ್ದು ನೆನಪಿದೆ. ಟೀಚರ್ ಇದ್ರು, ಟೀಚರ್ ಅಂದ್ರೆ ಟೀಚಿಂಗ್ ಮಾಡೋದು, ನಾವು ಟೀಚರ್ ಅಂದ್ರೆ ಫೀಮೇಲ್ ಅವ್ರನ್ನ ಮಾತ್ರ ಟೀಚರ್ ಅಂತ ಇವಾಗ್ಲೂ ರಪ್ಪ ಅದೇ ನೆನಪಿಡುತ್ತೆ. ಈಗ ಗೊತ್ತಾಗಿದೆ ಟೀಚರ್ ಅಂದ್ರೆ ಟೀಚ್ ಮಾಡೋರು ಅಂತ. ಸೊ ಆ ಮೂಲಕ ಹೇಳಿದ್ದೆ, ಬಟ್ ನಾನು ಟೀಚರ್ ಆದೆ. ನೆಕ್ಸ್ಟ್ ನಾನು ಅನ್ಕೊಂಡಿರಲಿಲ್ಲ ಕಾಮಿಡಿ ಕಿಲಾಡಿ ಆಗ್ತೀನಿ ಅಂತ. ಅದೊಂದು ಆಕಸ್ಮಿಕ ನೋಡಿ. ಅಂದ್ರೆ ತಿರುವುಗಳು ಎಲ್ಲೆಲ್ಲಿ. ನಾನು ಆಕ್ಚುಲಿ ಟೀಚ್ ಮಾಡ್ಬೇಕಾದ್ರೆ ಸರ್ ನನಗೆ ಅನ್ಸ್ತಿತ್ತು, ಅಲ್ಲಿ ಸ್ಯಾಲ್ರಿ ತುಂಬಾ ಕಡಿಮೆ ಇತ್ತು. ದೆನ್ ಯಾವುದೋ ಒಂದು ಸ್ಕೂಲಲ್ಲಿ ವರ್ಕ್ ಮಾಡ್ತಿದ್ದು. ಆ ಸ್ಕೂಲಲ್ಲಿ ತುಂಬಾ ಬದಲಾವಣೆ ಬೇಕಿತ್ತು ನನಗೆ. ನಾನು ಯೋಚನೆ ಮಾಡ್ತಿದ್ದೆ, ಇದು ಯಾಕೆ ಹಿಂಗ್ ಆಗ್ತಿದೆ, ಹಿಂಗ್ ಮಾಡಿ ಹಂಗ್ ಮಾಡಿ ಅಂತ. ನಾನು ಅಲ್ಲಿ ಸ್ಕೂಲ್ನ ಹೆಡ್ಗೆ ಯಾರಿಗೂ ಹೇಳ್ತಾ ಇದ್ದೆ. ಅವ್ರು ಅದನ್ನು ಬದಲಾವಣೆ ಮಾಡ್ತಾ ಇರಲಿಲ್ಲ. ನನಗೆ ಅದನ್ನು ಬಿಡಬೇಕು ಅಂತ ಆಗ್ತಾ ಇತ್ತು. ಈ ವ್ಯವಸ್ಥೆಯಲ್ಲಿ ನಾನು ಇರಬಾರ್ದು, ನಾನು ಎಲ್ಲಾದ್ರೂ ಹೊರಗಬೇಕು. ಅದೇ ಕ್ಷಣಕ್ಕೆ ನನಗೆ ಕಾಮಿಡಿ ಕಿಲಾಡಿ ಅನ್ನುವಂಥ ವೇದಿಕೆ ತಕ್ಷಣ ಸಿಕ್ತು. ನಾನು ಆಡಿಷನ್ಗೆ ಹೋಗಿ ಸೆಲೆಕ್ಟ್ ಆಗಿ ಕಾಮಿಡಿ ಕಿಲಾಡಿಗೆ ಹೋದೆ. ಇಮಿಡಿಯೇಟ್ ಕೇಳಿದೆ, ನಾನು ಹೀಗೆ ಸೆಲೆಕ್ಟ್ ಆಗಿದ್ದೀನಿ ಹೋಗ್ಲಿ ಅಂತ. ಹೋಗಿ ಸರ್ ಒಳ್ಳೇದಾಗ್ಲಿ ಅಂತ ಫುಲ್ ಬ್ಯಾನರ್ ಎಲ್ಲ ಅವರೇ ಹಾಕಿದ್ರು ಸ್ಕೂಲಲ್ಲಿ. ನನಗೆ ಒಂದ್ಸಲ ಅಲ್ಲಿಂದ ಹೊರಗೆ ಬರ್ಬೇಕು ಅಂತ ಇತ್ತಲ್ಲ, ಹೋದೆ. ಬಟ್ ಅಲ್ಲಿ ಕೂಡ ಸ್ಟ್ರಗಲ್ ಆಯ್ತು ಸ್ವಲ್ಪ. ನಾವು ಫಸ್ಟ್ ಅಲ್ವಾ, ನಾವು ತುಂಬಾ ಸ್ಪೀಡ್ ಮಾತಾಡೋದು ಮಂಗಳೂರವರು.
ಮಾತಾಡ್ತೀವಿ ಸ್ಲೋ. ಎಲ್ಲಿ ಅಂತಂದ್ರೆ ಆರಾಮಾಗಿದ್ದಾಗ ಮಾತ್ರ. ಏನಾದ್ರೂ ಒಪ್ಪಿಸ್ಬೇಕು ಅಂತಿದ್ರೆ ಪಟ 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 ಮಾತಾಡಿ ಮುಗಿಸ್ಬಿಡ್ತೀವಿ. ರಪ್ಪ ಅವ್ರಿಗೆ ಅರ್ಥನೇ ಆಗಿರೋದಿಲ್ಲ ಏನ್ ಹೇಳ್ತೀರಾ ಅಂತ ಕೇಳ್ತಾರೆ. ಫಸ್ಟ್ ನಾನು ಹಂಗಿದ್ದೆ ಆಕ್ಚುಲಿ. ಆಗ ನೆಕ್ಸ್ಟ್ ಅಂದ್ರೆ ಎಕ್ಸ್ಪೀರಿಯನ್ಸ್ ಆಗಿ ಅಲ್ಲಿನ ಒಡನಾಟ ಏನಿದೆ, ಅಲ್ಲಿನ ಒಂದು ಫ್ರೆಂಡ್ಶಿಪ್ ಏನಿದೆ, ಅಲ್ಲಿನ ಒಂದು ಡೈರೆಕ್ಷನ್ ಟೀಮ್, ಅಲ್ಲಿನ ಕ್ಯಾಮರಾ ವರ್ಕ್ ಎಲ್ಲವೂ ನನಗೆ ಕನೆಕ್ಟ್ ಆಗ್ತಾ ಇತ್ತು. ಅನ್ಕೊಂಡಿರ್ಲಿಲ್ಲ. ನನಗೆ ಫ್ರೆಂಡ್ಸ್ ಎಲ್ಲ ಫ್ಯಾಮಿಲಿ ಎಲ್ಲ ಮೆಸೇಜ್ ಆಗ್ತಾ ಇದ್ರು, ಈಗ ಆಕ್ಟರ್ ಓಕೆ, ನೆಕ್ಸ್ಟ್ ಡೈರೆಕ್ಟರ್ ಆಗ್ಬೇಕು ನೀನು, ಆಗ್ತಿಲ್ಲ ಅಂತ. ನಾನು ಸುಮ್ಮನೆ ಆಗ ತಮಾಷೆ ಮಾಡ್ಕೊಳ್ಳೋದು, ನನಗೆ ನಾನು ಸಾವಿಲ್ಲ ಆಕ್ಟೇ ಮಾಡಕ್ಕಾಗಲ್ಲ, ಡೈರೆಕ್ಟರ್ ಯಾವನ್ ಮಾಡ್ತಾರೆ ಸುಮ್ಮನೆ ಅಂತ. ಅಂದ್ರೆ ನಾವು ತಮಾಷೆ ಮಾಡ್ತಾ ಇದ್ವಿ. ಗೊತ್ತಿಲ್ಲ, ಟೀಮ್ ಒಂದು ಸಿಕ್ತು ನನಗೆ. ನಮ್ದೊಂದು ಟೀಮ್ ಬಿಲ್ಡ್ ಮಾಡ್ಕೊಂಡ್ವಿ. ಸ್ಮಿತೇಶ್ ಅಂತ ಒಬ್ರು ಇದ್ದಾರೆ, ನನಗಿಂತ ಅವರು ಅಂದ್ರೆ ಒಂದೇ ಏಜ್ನವ್ರು ನಾವು. ನಾನು ಅವ್ರನ್ನ ಯಾವಾಗಲೂ ಸ್ವಲ್ಪ ನನಗಿಂತ ಮೇಲೆ ನೋಡ್ತೀನಿ. ಸೊ ಸರ್ ಅಂತೀವಿ, ಅವ್ರು ನನ್ನ ಸರ್ ಅಂತಾರೆ ಅವತ್ತಿಂದಲೂ ಕೂಡ. ಸೊ ಅವರು ತುಂಬಾ ಏನ್ ಹೇಳ್ತಾರೆ, ಅವ್ರು ಸೈಕಾಲಜಿ MSc ಮಾಡಿರೋದು. ಅವರಿಗೆ ತುಂಬಾ ವಿಷಯಗಳು ಗೊತ್ತು, ಟೆಕ್ನಿಕಲಿ ಗೊತ್ತು, ಸಿನಿಮಾದ ವಿಷಯಗಳು ತುಂಬಾ ಚೆನ್ನಾಗಿ ಗೊತ್ತು. ಅವರಿಂದಲೂ ಕಲ್ತೆ ನಾನು ಆಕ್ಚುಲಿ, ಸ್ಮಿತೇಶ್ ಅವರಿಂದ. ಅವರು ನಾನು ತುಂಬಾ ಫ್ರೆಂಡ್ಶಿಪ್ ಅಲ್ಲಿ ಇದ್ದು ಒಂದು ಟೀಮ್ ಬಿಲ್ಡ್ ಮಾಡಿದ್ವಿ ನಾವು. ಕ್ಯಾಮರಾಮ್ಯಾನ್ ಸಿಕ್ತ ನಮ್ಗೆ, ಒಬ್ಬ ಎಡಿಟರ್ ಸಿಕ್ಕಿದ್ರು, ಮ್ಯೂಸಿಕ್ ಡೈರೆಕ್ಟರ್ ಸಿಕ್ಕಿದ್ರು. ಎಲ್ಲರೂ ಒಟ್ಟಿಗೆ ಸೇರಿ ಒಂದು 7-8 ಜನ ಟೀಮ್. ಎಲ್ಲರೂ ಟೀಮ್ ಅಲ್ಲಿ ವರ್ಕ್ ಮಾಡಕ್ ಶುರು ಮಾಡಿದ್ವಿ. 8 ಪ್ರಾಜೆಕ್ಟ್ ಮಾಡಿದ್ವಿ, 8 ಜನ ಇವತ್ತಿನವರೆಗೂ. ಇದು 8ನೇ ಪ್ರಾಜೆಕ್ಟ್ ದಸ್ಕತ್. ಇವತ್ತಿಗೂ ಒಟ್ಟಿಗೆ ಇದ್ವಿ. ಯಾರು ಒಟ್ಟಿಗೆ ಇರಕ್ಕಾಗಲ್ಲ, ಅವ್ರಿಲ್ಲ ಈಗ. ಯಾರೋ ಒಬ್ರು ಮಿಸ್ ಆಗಿದ್ದಾರೆ. ಇದರಿಂದ ಅವ್ರು ಯಾಕಿಲ್ಲ ಅಂತಂದ್ರೆ ಅವ್ರು ನಮ್ಗೆ ಸೂಟ್ ಆಗಲ್ಲ ಅನ್ನೋ ಕಾರಣಕ್ಕೆ ಇಲ್ಲ. ಬಾಕಿ ಅವರೆಲ್ಲರೂ ಈಗಲಿದ್ದೀವಿ. ಈಗ ಆಡ್ ಆಗ್ತಿದ್ದಾರೆ, ಇಬ್ರು ಆಡ್ ಆಗ್ತಾ ಇದಾರೆ. ಸೊ ಫ್ರೆಂಡ್ಶಿಪ್ ಹಾಗೆ ಬಿಲ್ಡ್ ಆಗ್ತಿದೆ. ಕೆಲಸದ ಜೊತೆಗೆ ತುಂಬಾ ಸ್ಟ್ರಗಲ್ ಮಾಡಿ ಯಾರು ಶ್ರದ್ಧೆಯಿಂದ ಕೆಲಸ ಮಾಡ್ತಾರೆ ಅದು ಸಕ್ಸಸ್ ಆಗುತ್ತೆ. ದುಡ್ಡು ಕಮ್ಮಿ ಹೆಚ್ಚು ಬರ್ಬೋದು, ಬಿಟ್ರೆ ಅದು ವರ್ಕ್ ಚೆನ್ನಾಗುತ್ತೆ ನೋಡಿ. ಅವಾಗ ಒಂದು ತೃಪ್ತಿ ಆಗುತ್ತೆ ನಮ್ಗೆ. ನಾವು ವನಜ ಅಂತ ವೆಬ್ ಸೀರೀಸ್ ಮಾಡಿದೀವಿ ಭೂಮಿ ಶೆಟ್ಟಿಗೆ. ಅದು ತುಂಬಾ ಚೆನ್ನಾಗಿ ಬಂದಿಂದ ನನಗೊಂದು ತುಂಬಾ ಆತ್ಮವಿಶ್ವಾಸ ಇದೆ. ತುಂಬಾ ಜನರಿಗೆ ರೀಚ್ ಆಗಿದೆ, ನೋಡಿದ್ದಾರೆ. ಟಾಕೀಸ್ ಅಂತ OTT ಆಪ್ ಅಲ್ಲಿ. ದೆನ್ ಮಾಯೆ ಅಂತ, ಅದೇ ಸರ್ ಹೇಳಿದ್ರು ಈಗ ದೈವಗಳ ರಿಲೇಟೆಡ್ ಏನಿದೆ, ಕಾರ್ಣಿಕದ ಬಗ್ಗೆ ನಾವು ಮಾಡಿದೀವಿ, ದೈವವನ್ನು ತೋರಿಸದೇನೆ. ಅದು ತುಂಬಾ ಚೆನ್ನಾಗಿ ಹೋಗಿದೆ. ಸ್ಮಿತೇಶ್ ಅವರು ಕನಸು ಮಾರಡಿಗೆ ಡೈರೆಕ್ಷನ್ ಮಾಡಿದ್ರು ಫಸ್ಟ್. ಅದು ಕೂಡ ನಮಗೆ ಒಂದು ದೊಡ್ಡ ತೃಪ್ತಿ ಕೊಟ್ಟಿದೆ. ಯಾಕಂದ್ರೆ ತುಂಬಾ ಕೆಲಸ ಮಾಡಿದೀವಿ, 70 ದಿನ ಶೂಟ್ ಮಾಡಿದೀವಿ. ಅಂದ್ರೆ ಅಷ್ಟು ಸ್ಟ್ರಗಲ್ ಬಂದು ಒಂದು ಒಳ್ಳೆ ವರ್ಕ್ ಬರುತ್ತಲ್ಲ, ಔಟ್ಪುಟ್ ಬರುತ್ತಲ್ಲ, ಆಗ ಇದಾಗುತ್ತೆ. ಟೀಮ್ ವರ್ಕ್ ಅಷ್ಟೇ. ಅದ್ರಲ್ಲಿ ಐ ಥಿಂಕ್ ಇನ್ನೊಂದು ಅಪ್ರಿಶಿಯೇಟ್ ಮಾಡ್ಬೇಕು, ಕನಸು ಮಾರಾಟಕ್ಕಿದೆ ಅನ್ನೋದ್ರಲ್ಲಿ ಗೆಟಪ್ಗೆ ಹಾಫ್ ಶೇವ್ ಮಾಡಿದ್ರೆ. ನಾನು ಇಷ್ಟು ಬಾಲ್ಡ್ ಮಾಡಿದ್ದೆ, ಫುಲ್ ಶೇವ್ ಮಾಡಿದ್ದೆ ಒಂದು ರೋಲ್ಗೆ. ಯಾರು ನನಗೆ ಗುರ್ತೇ ಇಡಿರ್ಲಿಲ್ಲ ನಾನು ಅಂತ. ಇವತ್ತಿಗೂ ಗುರ್ತಿಡಿಯಲ್ಲ ನಾನೇ ಅದು ಮಾಡಿದ್ದು ಅಂತ. ಅದು ನನಗೆ ಇಷ್ಟ ಇತ್ತು, ಹಂಗೆಲ್ಲ ಕ್ಯಾರೆಕ್ಟರ್ ಮಾಡ್ಬೇಕು ಅಂತ. ನೆಕ್ಸ್ಟ್ ಜರ್ನಿ ನೀವು ಹೇಳಿದಾಗ ಕಂಟಿನ್ಯೂ ಆಗಿ ಡೈರೆಕ್ಷನ್ ಈಗ ಆಕ್ಟ್ ಮಾಡೋದಕ್ಕೆ ಇಷ್ಟ. ಬಟ್ ಅಷ್ಟೊಂದು ಇಮಿಡಿಯೇಟ್ ಹೋಗ್ಬೇಕು ಅಂತ ಅನ್ಸುತ್ತಲ್ಲ ನಂಗೆ. ಡೈರೆಕ್ಷನ್ ಟೀಮಲ್ಲೇ ಇರಬೇಕು, ಟೀಮ್ ಜೊತೆ ವರ್ಕ್ ಮಾಡ್ಬೇಕು, ಕ್ಯಾಮರಾದ ಹಿಂದೆ ವರ್ಕ್ ಮಾಡ್ಬೇಕು ಅಂತ ತುಂಬಾ ಇಂಟ್ರೆಸ್ಟ್.